ಹೆಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವ ಐಟಿ ಮಾನ್ವಿ ಚಾನಲ್. ಸೊ ಪ್ರೀವಿಯಸ್ ಕ್ಲಾಸಸಲ್ಲಿ ನೋಡಿದ್ರಿ ಕಾಲಿಂಗ್ ಫಂಕ್ಷನ್, ರಿಕರ್ಷನ್ ಸ್ಟೇಟ್ಮೆಂಟ್ ಆಗಿರ್ಬೋದು. ಈ ರೀತಿಯಾಗಿ ಒಂದಿಷ್ಟು ಟಾಪಿಕ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೆ. ಸೊ ಇವತ್ತಿನ ಕ್ಲಾಸಲ್ಲಿ ಓನ್ಲಿ ಪ್ರೋಗ್ರಾಮ್ಸ್ ಡಿಸ್ಕಸ್ ಮಾಡೋಣ. ರಿಲೇಟೆಡ್ ಟಾಪಿಕ್ಸ್ ಮೇಲೆ ಇರುವಂಥ ಪ್ರೋಗ್ರಾಮ್ಸ್ನ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಪ್ರೋಗ್ರಾಮ್ ನೋಡೋಣ ಇವತ್ತಿನ ಕ್ಲಾಸಲ್ಲಿ. ಸೊ ಕ್ವೆಶನ್ ನೋಡಿ, ರೈಟ್ ಅ ಸಿ ಪ್ರೋಗ್ರಾಮ್ ಟು ಫೈಂಡ್ ದ ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ ಯೂಸಿಂಗ್ ರಿಕರ್ಷನ್. ರಿಕರ್ಷನ್ ಯೂಸ್ ಮಾಡ್ತಾ ಸೊ ಫ್ಯಾಕ್ಟೋರಿಯಲ್ ನಂಬರ್ಸಲ್ಲಿ ಯಾವ ರೀತಿ ಮಾಡ್ಬೋದು ಅಂಥೇಳಿ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಸೊ ಸ್ಟಾರ್ಟ್ ಮಾಡೋಣ. ಪ್ರೋಗ್ರಾಮ್ ಹ್ಯಾಶ್ ಇನ್ಕ್ಲೂಡ್ stdio.h. ಸೊ ನೆಕ್ಸ್ಟ್ ಇಂಟ್ ಮೇನ್ ಇಂಟ್ ಫ್ಯಾಕ್ಟ್ ತೊಗೊತಾ ಇದ್ದೀನಿ, ಬಿಕಾಸ್ ನಾವಿಲ್ಲಿ ಫ್ಯಾಕ್ಟೋರಿಯಲ್ ತೊಗೊತಾ ಇದ್ದೀವಿ, ಹೌದಾ? ಹಾಗಾಗಿ ಇಂಟ್ ಫ್ಯಾಕ್ಟ್ ಓಪನ್ ಕಾಮನ್ ಬ್ರ್ಯಾಕೆಟ್ ಇಂಟ್ ಕ್ಲೋಸ್ ಸೆಮಿಕೊಲನ್. ಇವಾಗ ಏನು ಮಾಡ್ತಾ ಇದ್ದೀನಿ, ಮೇನ್ ಸೆಕ್ಷನ್ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ದೆನ್ ಓಪನ್ ಫ್ಲಾರ್ ಬ್ರ್ಯಾಕೆಟ್ ಒನ್ ಟ್ಯಾಬ್ ಇಂಟ್ ನಮ್ ಕಾಮ ಎಫ್ ಅಂದರೆ ಫ್ಯಾಕ್ಟೋರಿಯಲ್ ಅಂತೇಳಿ ಅರ್ಥ. ನಮ್ ಅಂತಂದರೆ ನಂಬರ್ಸ್ನ ನಾವು ಏನು ಮಾಡ್ತೀವಿ, ಔಟ್ಪುಟ್ಟಲ್ಲಿ ಕೊಡ್ತೀವಿ, ಹೌದಾ? ಹಾಗಾಗಿ ಸೊ ನಮ್ ಅಂತೇಳಿ ತಗೋಬೇಕು. ಎಂಟರ್ ಎ ನಂಬರ್, ಡಬಲ್ ಕೊಟೇಶನ್ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್ ಸೆಮಿಕೊಲನ್. ದೆನ್ ಸ್ಕ್ಯಾನ್ ಎಫ್ ಓಪನ್ ಕಾಮನ್ ಬ್ರ್ಯಾಕೆಟ್ ಡಬಲ್ ಕೊಟೇಶನ್ ಮಾಡ್ಯುಲಸ್ ಡಿ, ಬಿಕಾಸ್ ನಾವು ಒಂದೇ ಡಿಕ್ಲೇರ್ ಮಾಡಿದ್ದು ನಮ್ ಅಂಥೇಳಿ. ಸೊ ಆಂಪರ್ಸೆಂಟ್ ನಮ್ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್ ಸೆಮಿಕೊಲನ್. ಓಕೆ, ಸೊ ನೆಕ್ಸ್ಟ್ ಎಫ್ ಈಕ್ವಲ್ ಟು ಒಂದು ಫಾರ್ಮುಲಾ ಅಪ್ಲೈ ಮಾಡಬೇಕಾ ನಾವು. ಎಫ್ ಈಕ್ವಲ್ ಟು ಫ್ಯಾಕ್ಟ್ ಓಪನ್ ಕಾಮನ್ ಬ್ರ್ಯಾಕೆಟ್ ನಮ್ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್ ಸೆಮಿಕೊಲನ್. ನೆಕ್ಸ್ಟ್ ಪ್ರಿಂಟ್ ಎಫ್ ಓಪನ್ ಕಾಮನ್ ಬ್ರ್ಯಾಕೆಟ್ ಡಬಲ್ ಕೊಟೇಶನ್ ಫ್ಯಾಕ್ಟೋರಿಯಲ್ ಆಫ್ ಮಾಡ್ಯುಲಸ್ ಡಿ ಈಸ್ ಸೆಮಿಕೊಲನ್, ಕೊಲನ್ ಇದು ಕೊಲನ್ ಮಾಡ್ಯುಲಸ್ ಡಿ ಡಬಲ್ ಕೊಟೇಶನ್ ಕ್ಲೋಸ್ ಕಾಮ ನಮ್ ಕಾಮ ಎಫ್ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್ ಸೆಮಿಕೊಲನ್. ಇವಾಗ ಏನು ಮಾಡ್ತಾಯಿದ್ದೀನಿ ನಾನು, ರಿಟರ್ನ್. ಓಕೆ, ಸೊ ರಿಟರ್ನ್ 0 ಸೆಮಿಕೊಲನ್ ಹಾಕಿದ್ದೀನಿ. ದೆನ್ ಇಲ್ಲಿ ಕ್ಲೋಸ್ ಮಾಡ್ತಾಯಿದ್ದೀನಿ ಫ್ಲಾರ್ ಬ್ರ್ಯಾಕೆಟ್. ದೆನ್ ಇಮಿಡಿಯೇಟ್ ನಾನು ಏನು ಮಾಡ್ತಾಯಿದ್ದೀನಿ, ಮತ್ತೆ ಫ್ಯಾಕ್ಟ್ ತೊಗೊತಾ ಇದ್ದೀನಿ. ಇಂಟ್ ಫ್ಯಾಕ್ಟ್ ಓಪನ್ ಕಾಮನ್ ಬ್ರ್ಯಾಕೆಟ್ ಇಂಟ್ ಎನ್ ಕ್ಲೋಸ್ ಕಾಮನ್ ಬ್ರ್ಯಾಕೆಟ್ ಎಂಟರ್ ಓಪನ್ ಫ್ಲಾರ್ ಬ್ರ್ಯಾಕೆಟ್ ಇಫ್ ಓಪನ್ ಕಾಮನ್ ಬ್ರ್ಯಾಕೆಟ್ ಎನ್ ಈಕ್ವಲ್ ಟು 1 ಕ್ಲೋಸ್ ಕಾಮನ್ ಬ್ರ್ಯಾಕೆಟ್ ಎನ್ ರಿಟರ್ನ್ 0 ರಿಟರ್ನ್ 1 ತೊಗೊತಾ ಇದ್ದೀನಿ, ಬಿಕಾಸ್ ಇಲ್ಲಿ ನಾವು ಇಫ್ ಅಲ್ಲಿ 1 ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದೀವಿ, ಹೌದಾ? ಹಾಗಾಗಿ 1 ರಿಟರ್ನ್ 1 ಆಯಿತು. ದೆನ್ ಎಲ್ಸ್ ರಿಟರ್ನ್ ಓಪನ್ ಕಾಮನ್ ಬ್ರ್ಯಾಕೆಟ್ ಎನ್ ಇಂಟು ಫ್ಯಾಕ್ಟ್ ಓಪನ್ ಕಾಮನ್ ಬ್ರ್ಯಾಕೆಟ್ ಎನ್ ಮೈನಸ್ 1 ಕ್ಲೋಸ್ ಕಾಮನ್ ಬ್ರ್ಯಾಕೆಟ್ಸ್ ಸೆಮಿಕೊಲನ್ ದೆನ್ ಕ್ಲೋಸ್ ಫ್ಲಾರ್ ಬ್ರ್ಯಾಕೆಟ್. ಓಕೆ, ಸೊ ಇವಾಗ ಪ್ರೋಗ್ರಾಮ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇಲ್ಲಿ ಸೊ ಫಸ್ಟ್ ಹೆಡರ್ ಸೆಕ್ಷನ್ ಬರಿತೀವಿ. ಅದಾದಮೇಲೆ ನಾನು ಇಲ್ಲಿ ಇಂಟ್ ಫ್ಯಾಕ್ಟ್ ಏನಕ್ಕೆ ತೊಗೊಂಡಿದ್ದೀನಿ ಅಂತಂದರೆ, ಕ್ವಶನ್ ನಾನು ಹೇಳಿದೆ ನಿಮಗೆ, ರೈಟ್ ಎ ಸಿ ಪ್ರೋಗ್ರಾಮ್ ಟು ಫೈಂಡ್ ದ ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್ ಯೂಸಿಂಗ್ ರಿಕರ್ಷನ್. ಹೌದಾ? ರಿಕರ್ಷನ್ ಯೂಸ್ ಮಾಡ್ತಾ ನಾವು ಫ್ಯಾಕ್ಟೋರಿಯಲ್ನ ಕಂಡುಹಿಡಬೇಕು. ಫ್ಯಾಕ್ಟೋರಿಯಲ್ ಅಂದರೆ ಏನು ಅಂತ ಹೇಳಿದ್ದೆ. ಸೊ ಕೊಟ್ಟಿರುವಂಥ ನಂಬರ್ ಅಂದರೆ 5 ಕೊಟ್ಟಿದ್ರೆ, ಸೊ 5 ಇಂಟು 4 ಇಂಟು 3 ಇಂಟು 1 ಅದೇನಾಗುತ್ತೆ, ಮಲ್ಟಿಪಲ್ ಆಗುತ್ತೆ. ಮಲ್ಟಿಪಲ್ ಬೈ ಪ್ರೀವಿಯಸ್ ನಂಬರ್ಸ್. ಸೊ ಮಲ್ಟಿಪಲ್ ಮಾಡಿದ ಮೇಲೆ ರಿಸಲ್ಟ್ ನಮ್ಗೆ ಯಾವ ರೀತಿ ಬರುತ್ತೆ ಅಂತಂದರೆ, ಕೌಂಟ್ ಅದೇನಾಗುತ್ತೆ, ಮಲ್ಟಿಪಲ್ ಆಗಿ ಏನಾಗುತ್ತೆ, 5 ಫ್ಯಾಕ್ಟೋರಿಯಲ್ ಅಂದರೆ 5 ಇಂಟು 4 20, 23 60, ಹೌದಾ? 62 120, 121 120. ಸೊ ಟೋಟಲ್ 5 ಫ್ಯಾಕ್ಟೋರಿಯಲ್ ಅಂತಂದರೆ 120 ಅಂತೇಳಿ. ಅದೇ ರೀತಿ ಸೊ ರಿಕರ್ಷನಲ್ಲಿ ಯಾವ ರೀತಿ ಬರುತ್ತೆ ಅಂತ ಹೇಳಿ ನೋಡೋಣ. ಇಂಟ್ ನಮ್ ಕಾಮ ಎಫ್. ನಮ್ ಅಂತಂದರೆ ನಂಬರ್ ನಾವೇನಾದರೂ ಎಂಟ್ರಿ ಮಾಡಲಿಕ್ಕಿದ್ರೆ ನಮ್, ಎಫ್ ಅಂದರೆ ಫ್ಯಾಕ್ಟೋರಿಯಲ್. ದೆನ್ ಪ್ರಿಂಟ್ ಎಫ್ ಸ್ಕ್ಯಾನ್ ಎಫ್ ಇವು ಗೊತ್ತೇ ಇದೆ. ದೆನ್ ಎಫ್ ಈಕ್ವಲ್ ಟು ಫ್ಯಾಕ್ಟ್ ಓಪನ್ ಕಾಮನ್ ಬ್ರ್ಯಾಕೆಟ್ ನಮ್ ಕ್ಲೋಸ್ ಸೆಮಿಕೊಲನ್. ದೆನ್ ಪ್ರಿಂಟ್ ಎಫ್ ಫ್ಯಾಕ್ಟೋರಿಯಲ್ ಆಫ್ ಮಾಡ್ಯುಲಸ್ ಡಿ ಈಸ್ ಕೊಲನ್ ಮಾಡ್ಯುಲಸ್ ಡಿ ಡಬಲ್ ಕೊಟೇಶನ್ ಕ್ಲೋಸ್ ನಮ್ ಕಾಮ ಎಫ್. ಇವೆಲ್ಲ ಏನಾಗ್ತವೆ, ಸೊ ಸ್ಟೇಟ್ಮೆಂಟ್ಸ್ ಇದೇ ರೀತಿ ನೀವು ಅಪ್ಲೈ ಮಾಡಬೇಕು. ದೆನ್ ರಿಟರ್ನ್ 0 ಸೆಮಿಕೊಲನ್. ಸೊ ಇಲ್ಲಿಗೆ ಏನಾಯಿತು, ಪ್ರೋಗ್ರಾಮ್
ಯಾವುದ್ರದ್ದು ರಿಕರ್ಷನ್ದು ಕಂಪ್ಲೀಟ್ ಆಯಿತು. ಸೊ ಇವಾಗೆ ಫ್ಯಾಕ್ಟಿಂದ ಹಾಕಬೇಕು, ಹೌದಾ. ಇಂಟ್ ಫ್ಯಾಕ್ಟ್ ಓಪನ್ ಕಾಮನ್ ಬ್ರ್ಯಾಕೆಟ್ ಇಂಟ್ ಎನ್ ಅಂದರೆ ನಾವು ಕೊಟ್ಟಿರುವಂಥ ನಂಬರ್, ಎನ್ ಅಂತಂದರೆ ನಂಬರ್, ಎನಿ ನಂಬರ್, ಓಪನ್ ಫ್ಲಾರ್ ಬ್ರ್ಯಾಕೆಟ್ ಇಫ್ ಓಪನ್ ಕಾಮನ್ ಬ್ರ್ಯಾಕೆಟ್ ಎನ್ ಈಕ್ವಲ್ ಟು 1 ಅಂದರೆ ನಾವಿಲ್ಲಿ ಇಫ್ ಕಂಡೀಷನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ರಿಟರ್ನ್ 1 ಎಲ್ಸ್, ಓಕೆ. ರಿಟರ್ನ್ ಎನ್ ಇಂಟು ಫ್ಯಾಕ್ಟ್ ಅಂದರೆ ನಂಬರ್ ಏನು ಬಂದಿರುತ್ತಾ, ಹೌದಾ, ನಾವು ಏನು ಔಟ್ಪುಟ್ಟಲ್ಲಿ ಕೊಡ್ತೀವಿ ಅದಕ್ಕೆ ಫ್ಯಾಕ್ಟಿಂದ ಇನ್ಪುಟ್ ಅದೇನಾಗುತ್ತೆ ಮಲ್ಟಿಪ್ಲೈ ಆಗಿ ರಿಸಲ್ಟ್ ಬರುತ್ತೆ ಅಂತ ಹೇಳಿ. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ ನಾನು, ಸೇವ್ ಮಾಡ್ತಾ ಇದ್ದೀನಿ. ರಿಕರ್ಷನ್ ಅಂತ ಸೇವ್ ಮಾಡಿದ್ದೀನಿ. ಸೊ ಕಂಟ್ರೋಲ್ F9, ಓಕೆ, ಕಂಟ್ರೋಲ್ F9 ಆಯಿತು. ಇವಾಗ ನಾನು ನಂಬರ್ಸ್ ಕೊಡ್ತಾ ಇದ್ದೀನಿ. ಈ ನಂಬರ್ 7, ಓಕೆ 7 ಅಂತ ಕೊಡ್ತಾ ಇದ್ದೀನಿ. ಯಾವ ರೀತಿ ಔಟ್ಪುಟ್ ಬರುತ್ತೆ ನೋಡೋಣ. ಕಂಟ್ರೋಲ್ F9. ಸೊ 7 ಅಂತಂದರೆ ಏನಾಗುತ್ತೆ, ಸೊ 7 ಫ್ಯಾಕ್ಟೋರಿಯಲ್ ಏನಾಗುತ್ತೆ ಇಂಟು ಮಾಡಿ ನೋಡಬೇಕು. ಸೊ ಇವಾಗ ಒಂದು 5 ಕೊಡ್ತಾ ಇದ್ದೀನಿ. ಎಂಟರ್, ಕಂಟ್ರೋಲ್ F9, ಓಕೆ. ಸೊ 5 ಫ್ಯಾಕ್ಟೋರಿಯಲ್ ಏನಿದೆ 120 ಅಂತ ಹೇಳಿದೆ, ಹೌದಾ. ಸೊ 120 ಅಂದರೆ ಆ್ಯಸ್ ಇಟ್ ಈಸ್ 120ನೇ ಬಂತು, ಬಿಕಾಸ್ ನಾವೇನು ಮಾಡಿದ್ವಿ ಇಲ್ಲಿ ಫ್ಯಾಕ್ಟೋರಿಯಲ್ ನಂಬರ್ ಅಂತ ಹೇಳಿ ತೊಗೊಂಡಿದ್ವಿ, ಹೌದಾ. ಹಾಗಾಗಿ 5 ಅಂತಂದರೆ 5 ಇಂಟು 4, 4 ಇಂಟು 3, 3 ಇಂಟು 2, 2 ಇಂಟು 1, ಹೌದಾ. ಸೊ 2 ಇಂಟು 1 ಮಾಡಿದ್ರೆ ಏನಾಗುತ್ತೆ 120 ಅನ್ನೇ ಆಗುತ್ತೆ. 5 ಫ್ಯಾಕ್ಟೋರಿಯಲ್ ಅಂದರೆ 7 ಫ್ಯಾಕ್ಟೋರಿಯಲ್ ಅಂದರೆ 5040, 5040 ಆಗುತ್ತೆ, ಹೌದಾ. ಈ ರೀತಿಯಾಗಿ ನಾವೇನು ಮಾಡ್ಕೋಬೋದು, ರಿಕರ್ಷನಲ್ಲಿ ಫ್ಯಾಕ್ಟೋರಿಯಲ್ ನಂಬರ್ಸ್ನ ಕಂಡುಹಿಡ್ಕೋಬೋದು. ಸೊ 4 ಅಂತ ಕೊಡ್ತೀನಿ. ಸೊ ಕಂಟ್ರೋಲ್ F9 ನೋಡ್ಬೋದು ನೀವು. 4 ಅಂತಂದರೆ 4 3 × 12, ಹೌದಾ. 12 2 × 24, 24 1 × 24, ಹೌದಾ. ಹಾಗಾಗಿ 4 ಅಂತಂದರೆ ಫ್ಯಾಕ್ಟೋರಿಯಲ್ 24 ಬರುತ್ತೆ. ಓಕೆ, ಈ ರೀತಿ ಪ್ರೋಗ್ರಾಮ್ನ ಪ್ರಾಕ್ಟೀಸ್ ಮಾಡಿರಿ. ಸೊ ಇದನ್ನು ನೋಟ್ ಡೌನ್ ಮಾಡ್ಕೊರಿ, ಈ ಪ್ರೋಗ್ರಾಮ್ನ ಬರ್ಕೋರಿ. ಇಲ್ಲಿ ಕ್ವಶನ್ ಇದೆ ನೋಡಿ, ಕ್ವಶನ್ ವಿತ್ ಆನ್ಸರ್. ಓಕೆ, ರೈಟ್ ಅ ಸಿ ಪ್ರೋಗ್ರಾಮ್ ಟು ಫೈಂಡ್ ದ ಫ್ಯಾಕ್ಟೋರಿಯಲ್ ಆಫ್ ನಂಬರ್ ಯೂಸಿಂಗ್ ರಿಕರ್ಷನ್. ಸೊ ನಾನು ಇವಾಗ ಏನು ಪ್ರೋಗ್ರಾಮ್ ಹೇಳಿದ್ದೆ, ಹೌದಾ, ಅದನ್ನು ನೋಟ್ ಪ್ಯಾಡಲ್ಲಿ ಬರೆದಿದ್ದೀನಿ. ಸೊ ನೀವು ಬರ್ಕೊಳಕ್ಕೆ ಈಸಿ ಆಗುತ್ತೆ. ಓಕೆ, ಬರ್ಕೊಳ್ಳಿ. ಓಕೆ, ಸ್ಕ್ರೀನ್ಶಾಟ್ ತಗೊಳ್ಳಿ. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ನ ಡಿಸ್ಕಸ್ ಮಾಡೋಣ. ಓಕೆ, ನೀವು ತೊಗೊತಾ ಇದ್ದೀನಿ. ಸೊ ಈ ನೆಕ್ಸ್ಟ್ ಪ್ರೋಗ್ರಾಮ್ ನೇಮ್ ಏನಿದೆ ನೋಡಿ, ಕ್ವೆಶನ್ ನೋಡಿ. ರೈಟ್ ಎ ಸಿ ಪ್ರೋಗ್ರಾಮ್ ಟು ಫೈಂಡ್ ದ ಲಾರ್ಜೆಸ್ಟ್ ನಂಬರ್ ಆ್ಯಂಡ್ ಸ್ಮಾಲೆಸ್ಟ್ ನಂಬರ್ ಬೈ ಯೂಸಿಂಗ್ ಇಫ್ ಸ್ಟೇಟ್ಮೆಂಟ್. ಸೊ ಯಾವ ರೀತಿ ತೊಗೋಬೇಕು, ಲಾರ್ಜೆಸ್ಟ್ ನಂಬರ್ ಮತ್ತು ಸ್ಮಾಲೆಸ್ಟ್ ನಂಬರ್ ಯಾವುದನ್ನು ಯೂಸ್ ಮಾಡಬೇಕು, ಸ್ಟೇಟ್ಮೆಂಟ್ನ ಇಫ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊತ ಒಂದು ಪ್ರೋಗ್ರಾಮ್ನ ಯಾವ ರೀತಿ ಬರಿಬೇಕು ಅಂತ ಹೇಳಿ ನೋಡೋಣ. ಸೊ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಹ್ಯಾಶ್ ಇನ್ಕ್ಲೂಡ್ stdio.h. So next main section, main open close, enter, open curly brace, then int c1 ಅಂತಂದರೆ ನಾವು ನಮ್1 ಆದರೂ ತೊಗೋಬೋದು, ABC ಅಂತಾದರೂ ತೊಗೋಬೋದು. ನಾನು C1 ಅಂತೇಳಿ ತೊಗೊಂಡಿದ್ದೀನಿ. A1 A2 A3 ವಾಟ್ ಎವರ್ ಏನಾದರೂ ತೊಗೋಬೋದು, ತೊಂದರೆ ಇಲ್ಲ ಅದಕ್ಕೇನು. ಸೊ ನೆಕ್ಸ್ಟ್ printf open common bracket double quotation, enter the values of C1, C2, C3, double quotation close common bracket, enter. Okay, so next scanf ಅಲ್ಲಿ ಗೆಸ್ ಮಾಡಿ ಯಾವ ರೀತಿ ತಗೋಬೋದು ಅಂಥೇಳಿ. ಡಬಲ್ ಕೊಟೇಶನ್ ಮಾಡ್ಯುಲಸ್ ಡಿ ಬಿಕಾಸ್ 3 ಟೈಮ್ಸ್ ತಗೋಬೇಕು ನಾವಲ್ಲಿ. ವೇರಿಯಬಲ್ಸ್ ಎಷ್ಟು ಸರಿ ಡಿಕ್ಲೇರ್ ಮಾಡಿದ್ವಿ, 3 ಟೈಮ್ಸ್ ಡಿಕ್ಲೇರ್ ಮಾಡಿದ್ವಿ. ಡಬಲ್ ಕೊಟೇಶನ್ ಕ್ಲೋಸ್, ಆಂಪರ್ಸೆಂಟ್ C1, ಓಕೆ, ಕಾಮ ಆಂಪರ್ಸೆಂಟ್ C2, ಕಾಮ ಆಂಪರ್ಸೆಂಟ್ C3. ಡಬಲ್ ಕೊಟೇಶನ್ ಕ್ಲೋಸ್ ಇಲ್ಲ, ಆಲ್ರೆಡಿ ಕ್ಲೋಸ್ ಮಾಡಿದ್ದೀವಿ. ಎಂಟರ್. ಓಕೆ, ಸೊ ಸ್ಕ್ಯಾನ್ ಎಫ್ ಆಯಿತು. ಇವಾಗ ಏನು ಮಾಡಬೇಕು, ಇಫ್ ಕಂಡೀಷನನ್ನು ಓಪನ್ ಮಾಡ್ತಾ ಇದ್ದೀನಿ. ಇಫಲ್ಲಿ
ಓಪನ್ ಕಾಮನ್ ಪ್ಯಾರೆಂಥೀಸ್ ಇದ್ದಾವೆ ಹೌದಾ, ಅದರಲ್ಲಿ ಸಿ ಒನ್ ಈಸ್ ಲೆಸ್ ದೆನ್ C2. ಸೊ ಕಂಡೀಷನ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ ಇಲ್ಲಿ. ದೆನ್ ಆ್ಯಂಪರ್ಸೆಂಟ್ ಡಬಲ್ 2 ಟೈಮ್ಸ್, ಬಿಕಾಸ್ ಇಲ್ಲಿ C1 C2 ಅಂತ ಹೇಳಿ 2 ಟೈಮ್ಸ್ ಅಷ್ಟೇ ತೊಗೊತಾ ಇದ್ದೀವಿ. C1 ಲೆಸ್ ದೆನ್ C3 ಕ್ಲೋಸ್ ಪ್ಯಾರೆಂಥೀಸ್. ಓಕೆ, ಸೊ ನೆಕ್ಸ್ಟ್ ಎಂಟರ್ printf ಓಪನ್ ಕಾಮನ್ ಬ್ರ್ಯಾಕೆಟ್ ಡಬಲ್ ಕೊಟೇಶನ್ C1 ಈಸ್ ಲೆಸ್ ದೆನ್ C2 ಆ್ಯಂಡ್ C3. ಓಕೆ, ಸೊ ಇಲ್ಲಿ ಕಂಡೀಷನ್ಸ್ ಅಪ್ಲೈ ಮಾಡ್ತಾ ಇದ್ದೀವಿ ನಾವು. ಓಕೆ, ದೆನ್ ಎಂಟರ್ ಇಫ್, ಮತ್ತು ಇಫ್ ಓಪನ್ ಮಾಡ್ತಾ ಇದ್ದೀನಿ, ಎಕ್ಸ್ಕ್ಲಾಮೇಟ್ರಿ ಮಾರ್ಕ್ ಹಾಕ್ತಾ ಇದ್ದೀನಿ, ಓಪನ್ ಕಾಮನ್ ಬ್ರ್ಯಾಕೆಟ್ C1 ಲೆಸ್ ದೆನ್ C2 ಕ್ಲೋಸ್ ಕಾಮನ್ ಬ್ರ್ಯಾಕೆಟ್. ಓಕೆ, ಸೊ ಏನು ಮಾಡಿದ್ದೀನಿ ನಾನಿಲ್ಲಿ ಎರಡು ಪ್ಯಾರೆಂಥೀಸ್ ಓಪನ್ ಮಾಡಿದ್ದೆ, ಹಾಗಾಗಿ 2 ಕ್ಲೋಸ್ ಮಾಡಿದ್ದೀನಿ. ನೆಕ್ಸ್ಟ್ printf ಓಪನ್ ಕಾಮನ್ ಬ್ರ್ಯಾಕೆಟ್ ಡಬಲ್ ಕೊಟೇಶನ್ C1 ಈಸ್ ಗ್ರೇಟರ್ ದೆನ್ C2. C1 is greater than C2 double quotation close semicolon. So next if open common bracket C1 less than C2, then ಇಲ್ಲಿ ಓಕೆ, ಸೊ ಇದಾದಮೇಲೆ C1 ಲೆಸ್ ದೆನ್ C2 ಆದಮೇಲೆ ಕ್ಲೋಸ್ ಮಾಡೋಣ. ಓಕೆ, ದೆನ್ ಓಪನ್ ಕಾಮನ್ ಬ್ರ್ಯಾಕೆಟ್ C1 ಲೆಸ್ ದೆನ್ C3 ಕ್ಲೋಸ್ ಕಾಮನ್ ಪ್ಯಾರೆಂಥೀಸ್. ಓಕೆ, ಸೊ ನೆಕ್ಸ್ಟ್ printf ಓಪನ್ ಪ್ಯಾರೆಂಥೀಸ್ ಡಬಲ್ ಕೊಟೇಶನ್ C1 ಈಸ್ ಲೆಸ್ ದೆನ್ C2 ಆರ್ C3 ಆರ್ ಬೋತ್. ನೋಡಿ ಇಲ್ಲಿ ಕಂಡೀಷನ್ಸ್ ಯಾವ ರೀತಿ ಕೊಡ್ತಾ ಇದ್ದೀವಿ. C1 ಹೆಂಗೆ ಬರಬೇಕು, C1 ಇಸ್ ಲೆಸ್ ದೆನ್ C2 ಆರ್ C3 ಆರ್ ಬೋತ್. ಓಕೆ, ದೆನ್ ಕ್ಲೋಸ್ ಪ್ಯಾರೆಂಥೀಸ್ ಸೆಮಿಕಾಲನ್ ಕ್ಲೋಸ್ ಫ್ಲವರ್ ಬ್ರ್ಯಾಕೆಟ್. ನಾವೆಷ್ಟು ಓಪನ್ ಮಾಡಿದ್ವಿ ಫ್ಲವರ್ ಬ್ರ್ಯಾಕೆಟ್? 1 ಓಪನ್ ಮಾಡಿದ್ವಿ, 1 ಕ್ಲೋಸ್ ಮಾಡಿದ್ವಿ ಹೌದಾ. ಈ ರೀತಿ ಕಂಡೀಷನ್ಸ್ ನೋಡ್ಬೋದು ನೀವಿಲ್ಲಿ. ಇಂಟೀಜರಲ್ಲಿ C1 C2, ಸೊ ಇದು ಹೆಡರ್ ಸೆಕ್ಷನ್, ಮೇನ್ ಸೆಕ್ಷನ್, ಓಪನ್ ಕರ್ಲಿ ಬ್ರೇಸ್ ಆಯಿತು, ವೇರಿಯಬಲ್ ಡಿಕ್ಲರೇಷನ್ ಮಾಡಿದ್ವಿ, ಸ್ಕ್ಯಾನ್ ಎಫ್ವರೆಗೂ ನಿಮಗೆ ಕ್ಲಿಯರ್ ಇರ್ಬೋದು. ಇದಾದಮೇಲೆ ನೋಡಿ ಇಲ್ಲಿ ಇಫ್ ಕಂಡೀಷನಲ್ಲ ನಾವೇನು ಕಂಡೀಷನ್ ಅಪ್ಲೈ ಮಾಡಿದ್ವಿ, C1 ಲೆಸ್ ದೆನ್ C2, C1 ಲೆಸ್ ದೆನ್ C3 ಆಗಿ ಇರಬೇಕು. ದೆನ್ printf ಅಲ್ಲಿ ನೋಡ್ಬೋದು C1 ಇಸ್ ಲೆಸ್ ದೆನ್ C2 ಆ್ಯಂಡ್ C3. ಸೊ ಕಂಡೀಷನ್ಸ್ ಅಪ್ಲೈ ಮಾಡ್ತಿದ್ದೀವಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. F2 ಸೇವ್ ಮಾಡ್ತಾ ಇದ್ದೀನಿ ನಾನು. large small enter control F9. so enter the value C1 C2 C3 ಇದು 12 13 14 ಕೊಟ್ಟಿದ್ದೀನಿ. ಎಂಟರ್ ಕಂಟ್ರೋಲ್ F9 ನೋಡೋಣ. C1 ಈಸ್ ಲೆಸ್ ದೆನ್ C2 ಆ್ಯಂಡ್ C3 ಈಸ್ C1 ನೋಡೋಣ. ಸೊ 12 13 14 ಕೊಟ್ಟಿದ್ದೀನಿ ಹೌದಾ. C1 ಈಸ್ ಲೆಸ್ ದೆನ್ C2 ಹೌದಾ, ಕರೆಕ್ಟಾ. 12 ಚಿಕ್ಕದಿದೆ 13ಕಿನ. ಆ್ಯಂಡ್ C3 C1 ಈಸ್ ಲೆಸ್ ದೆನ್ C2 ಆ್ಯಂಡ್ C3 C1 ಈಸ್ ಲೆಸ್ ದೆನ್ C2 ಆರ್ C3 ಆರ್ ಬೋತ್ ಹೌದಾ. ಈ ರೀತಿ ಕಂಡೀಷನ್ಸ್ ಬಂದಿದ್ದಾವೆ. ಏನಾಯಿತು, ನಾವು ಏನು ಕಂಡೀಷನ್ಸ್ ಅಪ್ಲೈ ಮಾಡಿದ್ವಿ, ಇದರಲ್ಲಿ ಚಿಕ್ಕದು ಯಾವುದಿದೆ, C1 ಈಸ್ ಲೆಸ್ ದೆನ್ C2 ಆ್ಯಂಡ್ C3 C1 ಈಸ್ ಲೆಸ್ ದೆನ್ C2. ಸೊ C3 ಮತ್ತು C1 ಯಾವುದಿದೆ, 14 ಆಗಿರ್ಬೋದು, 12 ಆಗಿರ್ಬೋದು. ಸೊ ಲೆಸ್ ದೆನ್ C2 ಅಂತಂದರೆ 12 ಲೆಸ್ ದೆನ್ ಆಗಿದೆ ಹೌದಾ. ಸೊ ಬರೀ 14 ಒಂದೇ ನೋಡೋಕೆ ಹೋಗಬಾರ್ದು, 12ನೂ ನೋಡಬೇಕು. ಆರ್ C3 ಆರ್ ಬೋತ್ ಅಂದರೆ ಎರಡು ಚಿಕ್ಕದಾಗಿರ್ಬೋದು ಅಂತೇಳಿ ಜಸ್ಟ್ ಗೆಸ್. 5 6 7 ಎಂಟರ್ ಕಂಟ್ರೋಲ್ F9. 5 6 7 ಕೊಟ್ಟಿದ್ದೀನಿ. C1 is less than C2 and C3 C1. ಓಕೆ, ಸ್ವಲ್ಪ ಚೇಂಜ್ ಮಾಡೋಣ. ಏನು ಕೊಡೋಣ, 98 76 56 ಎಂಟರ್ ಕಂಟ್ರೋಲ್ F9. C1 ಈಸ್ ಗ್ರೇಟರ್ ದೆನ್ C2 ನೋಡಿ ಇಲ್ಲಿ ಚೇಂಜ್ ಆಯಿತು ಹೌದಾ.
C1 is greater than C2 ಅಂದರೆ ಕಂಡೀಷನ್ ನಾವು ಫಸ್ಟಲ್ಲಿ ನಾವೇನಾದರೂ ಗ್ರೇಟರ್ ಸಿಂಬಾಲ್ ಅಂದರೆ ಗ್ರೇಟರ್ ನಂಬರ್ ಹಾಕ್ಬಿಟ್ರೆ ಏನಾಯಿತು, ಅಲ್ಲಿಗೆ ಕಂಡೀಷನ್ ಸ್ಯಾಟಿಸ್ಫೈಡ್. ನಾನು ಮುಂಚೆ ಏನು ಮಾಡಿದೆ, ಫಸ್ಟು ಸ್ಮಾಲ್ ನಂಬರ್, ಆಮೇಲೆ ಮೀಡಿಯಮ್, ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರೋ ನಂಬರ್, ದೆನ್ ಅದಾದಮೇಲೆ ಬಿಗ್ ನಂಬರ್, ಈ ರೀತಿಯಾಗಿ ಆ್ಯಡ್ ಮಾಡ್ಕೊತಾ ಹೋದೆ. ಇಲ್ಲಿ ನೋಡ್ಬೋದು ನಾನು ಫಸ್ಟ್ ಕೊಟ್ಟಿರೋದೇ ಬಿಗ್ ನಂಬರ್ ಕೊಟ್ಟಿದ್ದೀನಿ, ಹೌದಾ. ಸೊ ಈ ರೀತಿ ನಾವೇನು ಮಾಡ್ಬೋದು, ಔಟ್ಪುಟ್ಟಲ್ಲಿ ನಂಬರ್ಸ್ ಈ ರೀತಿ ಹಾಕ್ಬಿಟ್ಟು ಔಟ್ಪುಟ್ ಡಿಫ್ರೆಂಟಲ್ಲಿ ನೋಡ್ಕೋಬೋದು ನಾವು. ಅಂದರೆ ಬರೀ ಒಂದೇ ನಾನೇನು ಕೊಟ್ಟಿದ್ದೀನಿ ನಂಬರ್ ಅಷ್ಟೇ ಎಕ್ಸಾಕ್ಟ್ ಕೊಡೋದಲ್ಲ, ಸ್ವಲ್ಪ ಚೇಂಜಸ್ ಮಾಡಿ ನೋಡಬೇಕು ನಿಮಗೆ ಇನ್ನು ಯಾವ ರೀತಿ ಔಟ್ಪುಟ್ ಬರುತ್ತೆ ಅಂತ ಹೇಳಿ. ಎಂಟರ್. ಸೊ ನೋಡಿದ್ರಲ್ಲ ಪ್ರೋಗ್ರಾಮ್ಸ್ ಯಾವ ರೀತಿ ಇದ್ದಾವೆ ಅಂತ ಹೇಳಿ. ಇದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇರಿ ಪ್ರೋಗ್ರಾಮ್ಸ್ನ, ಆ್ಯಂಡ್ ನೋಟ್ ಡೌನ್ ಮಾಡ್ಕೋರಿ, ಎಲ್ಲ ಪ್ರೋಗ್ರಾಮ್ಸ್ ಬರ್ಕೋರಿ, ಎಲ್ಲನೂ ಭಾಳ ಇಂಪಾರ್ಟೆಂಟೇ. ಓಕೆ ಪ್ರೋಗ್ರಾಮ್ ನೋಡಿ ಇಲ್ಲಿ. ಸೊ ನೋಟ್ ಪ್ಯಾಡಲ್ಲಿ ಬರೆದಿದ್ದೀನಿ. ರೈಟ್ ಎ ಸಿ ಪ್ರೋಗ್ರಾಮ್ ಟು ಫೈಂಡ್ ದ ಲಾರ್ಜೆಸ್ಟ್ ನಂಬರ್ ಆ್ಯಂಡ್ ಸ್ಮಾಲರ್ ನಂಬರ್ ಬೈ ಯೂಸಿಂಗ್ ಇಫ್ ಸ್ಟೇಟ್ಮೆಂಟ್. ಓಕೆ, ಸೊ ಇದನ್ನು ಬರ್ಕೋರಿ ಆರ್ ಸ್ಕ್ರೀನ್ಶಾಟ್ ಆದರೂ ತಗೋರಿ. ಸೊ ಅಲ್ಲಿ ವ್ಯಾಲ್ಯೂಸ್ ಕಾಣಲ್ಲ, ಬಿಕಾಸ್ ಕಲರ್ ನಂಬರ್ಸಲ್ಲಿ ಬರ್ತವೆ ಅಂಥೇಳಿ, ಹಾಗಾಗಿ ನಾನು ನೋಟ್ ಪ್ಯಾಡಲ್ಲಿ ಬರೆದು ನಿಮಗೆ ಇಲ್ಲಿ ನೋಟ್ ಪ್ಯಾಡಲ್ಲಿ ತೋರಿಸ್ತಾ ಇದ್ದೀನಿ, ಹಾಗಾಗಿ ಬರ್ಕೊಳ್ಳಿ. ಸೊ ಓಕೆ, ಇನ್ನೊಂದಿಷ್ಟು ಟಾಪಿಕ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.